ಜನವರಿ 11ರಿಂದ 14ರವರೆಗೆ ನಗರದ ಅರಮನೆ ಮೈದಾನದಲ್ಲಿ ಇನ್ವೆಸ್ಟ್ ಕರ್ನಾಟಕ 2025 ಕಾರ್ಯಕ್ರಮ ನಡೆಯಲಿದೆ. ಈ ಬೃಹತ್ ಕಾರ್ಯಕ್ರಮದಲ್ಲಿ ಸರ್ಕಾರ ಹೂಡಿಕೆದಾರರನ್ನ ಸೆಳೆಯಲು ಹಲವು ಹೊಸ ಯೋಜನೆಗಳನ್ನು ರೂಪಿಸಿದೆ. ಬಂಡವಾಳ ಹರಿದು ಬರಲು ಪೂರಕ ವೇದಿಕೆ ಸೃಷ್ಟಿ. ಆದ್ಯತಾ ವಲಯದತ್ತ ಚಿತ್ತ ಹರಿಸಿರೋ ರಾಜ್ಯ ಸರ್ಕಾರ. ಕೈಗಾರಿಕಾ ರಂಗದಲ್ಲಿ ಹಲವು ಪ್ರಥಮಗಳಿಗೆ ಸರ್ಕಾರ ಸಾಕ್ಷಿ. ಉದ್ಯಮ ಸ್ನೇಹಿ ನೀತಿಗಳು, ಸಹಾಯ ಸವಲತ್ತುಗಳು, ಭೂಮಿಯೂ ಸೇರಿದಂತೆ ಬಳಕೆಗೆ ಸಿದ್ಧ ಇರೋ ಕೈಗಾರಿಕಾ ಸೌಲಭ್ಯಗಳನ್ನು ಪರಿಚಯಿಸಿ ರಾಜ್ಯಕ್ಕೆ ಅಗಾಧ ಪ್ರಮಾಣದಲ್ಲಿ ಬಂಡವಾಳ ಹರಿದು ಬರಲು ಅಗತ್ಯವಾದ ಭೂಮಿಕೆಯನ್ನ ರಾಜ್ಯ ಸರ್ಕಾರವು ಸಂಪೂರ್ಣವಾಗಿ ಸಜ್ಜುಗೊಳಿಸಿದೆ. ಇತ್ತೀಚಿನ ವರ್ಷಗಳಲ್ಲಿ 10 ಪ್ರಥಮಗಳನ್ನ ತನ್ನ ಮುಡಿಗೇರಿಸಿಕೊಂಡಿರೋ ರಾಜ್ಯ ಈ ಸಮಾವೇಶದ ನೆರವಿನಿಂದ ತನ್ನ ಕೈಗಾರಿಕಾ ಪ್ರಗತಿಯ ವೇಗ ಹೆಚ್ಚಿಸಲು ಉದ್ದೇಶಿಸಿದೆ. ಸಮಾವೇಶದ ಪೂರ್ವ ಸಿದ್ಧತೆಗಳ ಅಂಗವಾಗಿ ರಾಜ್ಯ ಸರ್ಕಾರವು ಆದ್ಯತಾ ವಲಯಗಳ ಕಡೆಗೆ ಹೂಡಿಕೆದಾರರನ್ನ ಆಕರ್ಷಿಸಲು ವಿಶ್ವ ದರ್ಜೆಯ ಕೈಗಾರಿಕಾ ಮೂಲ ಸೌಲಭ್ಯಗಳನ್ನು ಒದಗಿಸಲು ರಾಜ್ಯದ ಕೈಗಾರಿಕಾ ಬೆಳವಣಿಗೆ ದರವನ್ನ ಸುಸ್ಥಿರವಾಗಿ ಉಳಿಸಿಕೊಳ್ಳಲು ವಿವಿಧ ಯೋಜನೆಗಳನ್ನು ಕಾರ್ಯಗತಗೊಳಿಸುತ್ತಿದೆ. ತಂತ್ರಜ್ಞಾನ ಮತ್ತು ನಾವೀನ್ಯತೆಯಲ್ಲಿ ಮುಂಚೂಣಿಯಲ್ಲಿರೋ ಪ್ರಗತಿಪರ ರಾಜ್ಯದ ಅರ್ಥವ್ಯವಸ್ಥೆಯ ಪ್ರಗತಿಯ ಮರುಕಲ್ಪನೆಗೆ ಈ ಸಮಾವೇಶವು ನೀರೆರೆಯಲಿದೆ. ಸಮಾವೇಶದ ಮೂಲಕ ಕೈಗಾರಿಕಾಭಿವೃದ್ಧಿಗೆ ಇನ್ನಷ್ಟು ವೇಗ. ವಿದೇಶಿ ನೇರ ಬಂಡವಾಳದ ನಿರಂತರ ಒಳಹರಿವು ಸಾಧ್ಯತೆ. ರಾಜ್ಯದ ಆರ್ಥಿಕ ವ್ಯವಸ್ಥೆ ಉನ್ನತ ಮಟ್ಟಕ್ಕೆ ಗ್ಯಾರಂಟಿ. ವಿದೇಶಿ ನೇರ ಬಂಡವಾಳದ ನಿರಂತರ ಒಳಹರಿವು, ವಿದ್ಯುತ್ ಚಾಲಿತ ವಾಹನ, ಪರಿಷ್ಕೃತ ಕರಡು ನೀತಿ ಜಾರಿ ಒಳಗೊಂಡಂತೆ ಹಲವಾರು ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿರೋ ರಾಜ್ಯ ಆರ್ಥಿಕ ಯಶೋಗಾಥೆಯ ಪಥದಲ್ಲಿ ತ್ವರಿತಗತಿಯಲ್ಲಿ ಸಾಗ್ತಿದೆ. ಆವಿಷ್ಕಾರ ಕೇಂದ್ರಗಳು, ಆಧುನಿಕ ವಿಮಾನ ನಿಲ್ದಾಣಗಳು, ಉನ್ನತ ದರ್ಜೆಯ ರಸ್ತೆ ಸಂಪರ್ಕದಂತಹ ಮೂಲ ಸೌಲಭ್ಯಗಳು, ಸುಲಲಿತ ಉದ್ಯಮ ನೀತಿ ಮತ್ತು ಪ್ರತಿಭಾನ್ವಿತರ ತಂಡ ರಚಿಸಲು ನೆರವಾಗುವ ಪರಿಪಕ್ವ ವ್ಯವಸ್ಥೆಯು ರಾಜ್ಯದ ಅರ್ಥವ್ಯವಸ್ಥೆಯನ್ನ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ನೆರವಾಗ್ತಿದೆ. ಪ್ರಗತಿ ಪಥದಲ್ಲಿ ಸಾಗ್ತಿರೋ ಪಯಣಕ್ಕೆ ಈ ಸಮಾವೇಶ ವೇಗೋತ್ಕರ್ಷ ನೀಡೋ ನಿರೀಕ್ಷೆ ಇದೆ. ಕರ್ನಾಟಕವು ಈಗಾಗಲೇ ವಿಶ್ವದಾದ್ಯಂತ ವಿವಿಧ ದೇಶಗಳ ಬಹುರಾಷ್ಟ್ರೀಯ ಕಂಪನಿಗಳಿಂದ ಬಂಡವಾಳ ಹೂಡಿಕೆಯನ್ನ ಚುಂಬಕದಂತೆ ಸೆಳೆತಿದೆ. ಬಹುರಾಷ್ಟ್ರೀಯ ಕಂಪನಿಗಳು ತಮ್ಮ ಹೂಡಿಕೆಯ ಪ್ರಮುಖ ಆದ್ಯತಾ ತಾಣವಾಗಿ ಕರ್ನಾಟಕವನ್ನ ಆಯ್ಕೆ ಮಾಡಿಕೊಳ್ತಿವೆ. ಫಾಕ್ಸ್ಕಾನ್, ವೆಸ್ಟ್ರಾನ್, ಟೊಯೋಟಾ ಕಿರ್ಲೋಸ್ಕರ್, ಏರ್ ಇಂಡಿಯಾ, ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಲಿಮಿಟೆಡ್ ಮುಂತಾದ ಬಹುರಾಷ್ಟ್ರೀಯ ಹಾಗೂ ದೇಶಿ ಕಂಪನಿಗಳು ರಾಜ್ಯದಲ್ಲಿ ತಮ್ಮ ಉದ್ಯಮ ವಹಿವಾಟು ವಿಸ್ತರಿಸಲು ಬಂಡವಾಳ ಹೂಡಿಕೆ ಮಾಡಲು ರಾಜ್ಯ ಸರ್ಕಾರದ ಜೊತೆ ಒಪ್ಪಂದಗಳಿಗೆ ಸಹಿ ಹಾಕಿವೆ. ಇಂತಹ ಇನ್ನೂ 10 ಹಲವಾರು ಉದ್ಯಮಗಳು ಸಮಾವೇಶದಲ್ಲಿ ತಮ್ಮ ಹೂಡಿಕೆಯ ವಿವರಗಳನ್ನು ಘೋಷಿಸೋ ನಿರೀಕ್ಷೆ ಇದೆ. ಕೈಗಾರಿಕಾ ಬೆಳವಣಿಗೆ ದರ ಸುಸ್ಥಿರವಾಗಿಸಲು ದಿಟ್ಟ ಕ್ರಮ. ದೇಶದ ಜಿಡಿಪಿಗೆ 8.7% ರಾಜ್ಯದ ಕೊಡುಗೆ. ರಾಜ್ಯದಲ್ಲಿ ಉದ್ಯಮಗಳನ್ನ ಆರಂಭಿಸಲು ಸಮಾವೇಶವೇ ವೇದಿಕೆ. ರಾಜ್ಯದಲ್ಲಿನ ಕೈಗಾರಿಕಾ ಬೆಳವಣಿಗೆ ದರವನ್ನ ಸುಸ್ಥಿರವಾಗಿ ಉಳಿಸಿಕೊಳ್ಳಲು ಸರ್ಕಾರವು ಹಲವಾರು ಉಪಕ್ರಮಗಳನ್ನ ಕೈಗೊಂಡಿದೆ. ಈ ಎಲ್ಲಾ ಉಪಕ್ರಮಗಳ ಫಲವಾಗಿ ಆರ್ಥಿಕ ಮೌಲ್ಯದ ಮಾನದಂಡದಲ್ಲಿ ಭಾರತದ ಮೊದಲ 5 ರಾಜ್ಯಗಳಲ್ಲಿ ಕರ್ನಾಟಕವೂ ಒಂದಾಗಿದೆ. ದೇಶದ ಒಟ್ಟು ಆಂತರಿಕ ಉತ್ಪನ್ನಕ್ಕೆ 8.7% ಕೊಡುಗೆ ನೀಡುತ್ತಿದೆ. ಇಂಡಸ್ಟ್ರೀಸ್ ಹೊಸ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಾನ್ ಇಂಡಸ್ಟ್ರಿ ಮಿನಿಸ್ಟರ್ ಆದ್ಮೇಲೆ ಇವತ್ತು ದಿವಸ ಇಲ್ಲಿ ಹೂಡಿಕೆ ಬಂದಿದೆ. ಈ ಒಂದು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ನಲ್ಲಿ ಇವತ್ತು ನಾವು ಸುಮಾರು 10 ಲಕ್ಷ ಕೋಟಿಗಿಂತ ಜಾಸ್ತಿ ಇವತ್ತೊಂದು ದಿವಸ
ಬಂಡವಾಳವನ್ನ ಇವತ್ತೊಂದು ದಿವಸ ನಾವು ಹೂಡಿಕೆನ ನಿರೀಕ್ಷೆ ಮಾಡಿದ್ದೇವೆ ಮತ್ತು ವಿಶೇಷವಾಗಿ ಈ ಸಲ ಬಹಳ ಎಚ್ಚರವನ್ನ ಇವತ್ತೊಂದು ದಿವಸ ನಾವು ವಹಿಸ್ಕೋತಾ ಇದ್ದೇವೆ. ಇವತ್ತು ಇದು ಕಾಗದ ಮೇಲೆ ಇರಬಾರ್ದು ಹೂಡಿಕೆಗಳು. ಈ ಹೂಡಿಕೆಗಳು ಏನು 10 ಲಕ್ಷ ಕೋಟಿ ಅಥವಾ ಎಷ್ಟೇ ಜಾಸ್ತಿ ಆಗ್ಬೋದು, ಇನ್ನು ಅದೆಲ್ಲವೂ ಕೂಡ ಕನ್ವರ್ಟ್ ಆಗಬೇಕು, ರಿಯಲೈಸೇಷನ್ ಆಗಬೇಕು. ಅಂದ್ರೆ ಸುಮಾರು 70% ಆದ್ರೂ ರಿಯಲೈಸೇಷನ್ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. 10 ಲಕ್ಷ ಕೋಟಿ ಆದ್ರೆ 7 ಲಕ್ಷ ಕೋಟಿ ರಿಯಲೈಸೇಷನ್ ಆಗಬೇಕು ಅಂತ ಹೇಳಿ. ರಾಜ್ಯಗಳ ನವೋದ್ಯಮ ಶ್ರೇಯಾಂಕದಲ್ಲಿಯೂ ಕರ್ನಾಟಕವು ಮೊದಲ ಸ್ಥಾನದಲ್ಲಿದೆ. ಸುಲಲಿತ ವಹಿವಾಟು ಶ್ರೇಯಾಂಕದಲ್ಲಿಯೂ ರಾಜ್ಯವು ಅಗ್ರಸ್ಥಾನವನ್ನ ಕಾಯ್ದುಕೊಂಡಿದೆ. ಇದು ವಾಹನ ತಯಾರಿಕಾ ಉದ್ಯಮದ ವಲಯದಲ್ಲಿ ಬಂಡವಾಳ ಹೂಡಿಕೆಯ ಅವಕಾಶಗಳನ್ನ ಹೆಚ್ಚು ಲಾಭದಾಯಕವನ್ನಾಗಿಸಿದೆ. ರಾಜ್ಯದ ಒಟ್ಟಾರೆ ಸಾಮಾಜಿಕ ಆರ್ಥಿಕ ಬೆಳವಣಿಗೆಯಲ್ಲಿ ಗಮನಾರ್ಹ ಬದಲಾವಣೆ ತರಲು ಈ ಸಮಾವೇಶವು ನೆರವಾಗಲಿದೆ. ಸಚಿವ ಪಾಟೀಲ್ ಅವರ ಸಮರ್ಪಣಾ ಭಾವದ ಕಾರ್ಯವೈಖರಿಯಿಂದ ರಾಜ್ಯಕ್ಕೆ ಅಪಾರ ಪ್ರಮಾಣದ ಬಂಡವಾಳ ಹರಿದು ಬರಲು ಉದ್ಯಮಿಗಳು ರಾಜ್ಯದಲ್ಲಿ ತಮ್ಮ ಘಟಕಗಳನ್ನು ಸ್ಥಾಪಿಸೋ ಪ್ರಸ್ತಾವಗಳನ್ನು ಸಲ್ಲಿಸೋದಕ್ಕೆ ಈ ಸಮಾವೇಶ ವೇದಿಕೆಯನ್ನ ಕಲ್ಪಿಸಿಕೊಡಲಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.